ಕೃಷ್ಣ ಪರಮಾತ್ಮ ಬೆಟ್ಟ ಯಾಕೆ ಹೊತ್ಕೊಂಡ? ಬೇರೆ ಇನ್ನೇನಾದರೂ ಮಾಡ್ಬೋದಿತ್ತಲ್ವಾ? ಅವನು ಏನು ಬೇಕಾದ್ರೂ ಮಾಡ್ಬೋದು. ಅವನು ಏನು ಮಾಡಬೇಕು ಏನು ಮಾಡಬಾರ್ದು ಅದು ಅವನಿಗೆ ಬಿಟ್ಟಿದ್ದು. ಅವನು ಏನು ಮಾಡ್ತಾನೋ ಅದರ ಹಿನ್ನೆಲೆಯಲ್ಲಿ ಒಂದು ಸಂದೇಶ. ಕೃಷ್ಣ ಬೆಟ್ಟ ಯಾಕೆ ಎತ್ತದ? ಇಂದ್ರನಿಗೆ ಫೋನ್ ಮಾಡಿಯೋ, ಇಂದ್ರನಿಗೆ ಒಂದು ಮಾತು ಹೇಳಿ, ನನ್ನ ಯಾರು ಅಂದ್ಕೊಂಡಿದ್ಯಾ ನೋಡು ಶಂಕುಚಕ್ರ ಗದಾಪಾಣಿ ಅಂತ ಹೇಳಿ ಅವನಿಗೆ ತನ್ನ ರೂಪವನ್ನು ತೋರಿಸಿ ತನ್ನ ಜ್ಞಾನವನ್ನು ಕೊಟ್ಟು ತತ್ಕ್ಷಣದಲ್ಲಿಯೇ ಮಳೆ ನಿಲ್ಲಿಸ್ಬೋದಿತ್ತು. ಕೃಷ್ಣ ಆಯಾವ ಕೆಲಸನೂ ಮಾಡಲಿಲ್ಲ, ಏನೂ ಮಾತೇ ಆಡಲಿಲ್ಲ. ಸುರಿಸ್ಕೊ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟ, ಉದಾಸೀನ ಮಾಡಿ ಪರ್ವತವನ್ನು ಮೇಲೆತ್ತದ. ಈ ಪರ್ವತ ಮೇಲೆತ್ತಿದ್ರೊಳಗೆ ಇಂದ್ರದೇವರಿಗೆ ಒಂದು ಮೆಸೇಜ್ ಕೊಟ್ಟನಂತೆ ಕೃಷ್ಣ. ಅದೇನೆಂದರೆ, ಯಾರಾದರೂ ನಮ್ಮ ಮೇಲೆ ಜೋರು ಮಾಡ್ತಿದ್ರೆ ಅವ್ರನ್ನೇನು ಅನ್ನಬಾರ್ದು. ಅವ್ರಿಗೆ ಯಾರು ಎನ್ಮಿ ಇರ್ತಾರೆ, ಶತ್ರುಗಳಿರ್ತಾರೆ, ಅವ್ರನ್ನ ಮೇಲೆತ್ತಬೇಕು. ಆಗಲಾರ್ದು ಅವರಿಗೆ ಜೀವನದಲ್ಲಿ ಯಾರು ಶತ್ರುಗಳಿರ್ತಾರೋ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಮುಂದೆ ಅವ್ರನ್ನ ಬಿಡಬೇಕು. ಅದು ಬುದ್ಧಿವಂತರ ಲಕ್ಷಣ. ಕೃಷ್ಣ ಬುದ್ಧಿವಂತರಿಗೆ ಬುದ್ಧಿವಂತ, ಬುದ್ಧಿವಂತರಿಗೆಲ್ಲ ಬುದ್ಧಿಯನ್ನು ಕೊಡುವವ. ಧಿಯೋಯೋನ ಪ್ರಚೋದಯ. ಈಗೂ ನಿಲ್ಲುವ ತಾಕತ್ತಿಲ್ಲ, ನಿಂತರೆ ಕತ್ತರಿಸ್ತೀನಿ ಅಂತ ವಜ್ರಾಯುಧ ಹಿಡ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡ್ದ? ಈ ಬೆಟ್ಟವನ್ನು ಮೇಲೆತ್ತಿದ. ಇದು ಭಗವಂತನ ಅದ್ಭುತವಾದ ಚಮತ್ಕಾರ. ಅವನೇನು ಮಾಡ್ತಾನೆ? ತನ್ನ ಮೇಲೆ ಮಳೆ ಸುರಿಸಿದ ಇಂದ್ರನನ್ನು ಉದಾಸೀನ ಮಾಡಿ ಅವನ ವೈರಿಯಾದ ಪರ್ವತವನ್ನು ಮೇಲೆತ್ತಿದ್ದಾನೆ. ಈ ಕಥೆ ಒಳಗೆ ನಮಗೇನು ಸಂದೇಶ ಅಂದರೆ, ಯಾರನ್ನು ದೇವರು ಕೆಳಗೆ ಹಾಕ್ತಾನೋ, ಯಾರನ್ನು ಮೇಲೆತ್ತುತ್ತಾನೋ, ಜೀವನದಲ್ಲಿ ಯಾವಾಗ ನಮ್ಮನ್ನು ಕೆಳಗೆ ಹಾಕ್ತಾನೋ, ಯಾವಾಗ ಮೇಲೆತ್ತುತ್ತಾನೋ ಅದು ಒಂದು ಗೊತ್ತಾಗಲ್ಲ. ದಾಸರು ನೋಡಿ ಹೇಳ್ತಾರೆ, ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ. ಭಗವಂತನ ಮಹಿಮಾ ಎಲ್ಲರಿಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗೋಲ್ಲ. ಅಲ್ಲ, ಪರ್ವತ ಮೇಲೆ ಬಂದಿದ್ದರಿಂದ ಇಂದ್ರದೇವರಿಗೇನು ತೊಂದರೆ? ಹೌದ್ರಿ, ನಮಗೆ ಜೀವನದಲ್ಲಿ ಯಾರು ಶತ್ರುಗಳೋ ಅವ್ರ ಮೇಲೆ ಬಂದರೆ ನಮ್ಗೆ ಹೊಟ್ಟೆ ಉರಿಯತ್ತೋ ಇಲ್ಲ. ನಮ್ಮ ಪಕ್ಕದ ಮನೆಯವ್ರ ಮನೆ ಮೇಲೆ ಮನೆ ಕಟ್ಟಿ ಕಾರ್ ಮುಂದೆ ಕಾರ್ ನಿಲ್ಲಿಸಿ ಬ್ಯಾಂಕ್ ಮತ್ತೆ ಬ್ಯಾಲೆನ್ಸ್ ಮಾಡಿದ್ರೆ ಇದ್ದವ್ರು ಹೊಟ್ಟೆ ಉರಿಯತ್ತಾ ಇಲ್ಲ. ಹಾಗೆ ಇಂದ್ರನಿಗೆ ಆಗಲಾರದ ಪರ್ವತ ಎತ್ತರಕ್ಕೆ ಬಂದದ್ದು ನೋಡಿ ಇಂದ್ರದೇವರಿಗೆ ಭಾರಿ ಬೇಸರ ಆಯ್ತಂತೆ. ವಾದಿರಾಜರು ಈ ಸಂದರ್ಭದಲ್ಲಿ ಬೆಟ್ಟ ಎತ್ತಿದ ಕಥೆಯಲ್ಲಿ ಮತ್ತೊಂದು ಸಂದೇಶವನ್ನು ಕೊಡ್ತಾರೆ. ಏನು? ಮಯೀಶ್ವರೇ ಭೂಭೃತಿ ಜಾಗರೂಕೆ ಸ್ವಯಂಚ ಭೂಭೃತ್ ಕಿಲ ಬುದ್ಧಿಶೂನ್ಯ ಸಯಿತ್ಯಮರ್ಷಾದಿವ ಭೂಧರೇಂದ್ರಂ ಕರೇಣ ಭೂಮೇರುದಬೀಬಿದತ್ತಂ. ಈ ಪರ್ವತಗಳಿಗೆ ಒಂದು ಹೆಸರು ಸಂಸ್ಕೃತದಲ್ಲಿ. ಬೆಟ್ಟಕ್ಕೆ ಹೆಸರೇನೆಂದರೆ ಭೂಧರ. ಪರ್ವತಕ್ಕೆ ಸಂಸ್ಕೃತದಲ್ಲಿ ಹೆಸರು ಭೂಧರ. ಕೃಷ್ಣ ಅಂದ, ನಿಂಗೇನು ತಲೆ ಕೆಟ್ಟಿದೆಯಾ? ನೀ ಅಲ್ಲಿ ಭೂಧರ? ಭೂಧರ ನಾನು. ಭೂಧರ ಪರ್ವತಗಳಲ್ಲ. ನಿಜವಾಗಿಯೂ ಸಾಮಾನ್ಯ ದೃಷ್ಟಿಯಲ್ಲಿ ಭೂಮಿಯನ್ನು ಧಾರಣೆ ಮಾಡಿರೋದು ಯಾವುದಂದರೆ ಪರ್ವತಗಳು. ಅದಕ್ಕೆ ಅವುಗಳಿಗೇನು ಹೆಸರು? ಭೂಧರ. ಅದನ್ನು ನಿಜವಾಗಿಯೂ ಭೂಧರ ಯಾರು? ಪರ್ವತ ಅಲ್ಲ, ನಾನು. ಮಯೀಶ್ವರೇ, ನಾನು ಸರ್ವಕರ್ತೃವಾದ ನಾನು ಇರುವಾಗ, ಭೂಭೃತಿ ಭೂಮಿಯನ್ನು ಭೃತ್ ಧಾರಣೆ ಮಾಡಿರುವ ನಾನು ಜಾಗೃತನಾಗಿರುವಾಗ ನನ್ನನ್ನು ಮರೆತು ಇನ್ನೊಂದು ಬೆಟ್ಟಕ್ಕೆ ಕಲ್ಲಿಗೆ ಭೂಧರ ಅಂತ ಕರಿತಿರಲ್ಲ. ಬುದ್ಧಿ ಶೂನ್ಯ, ನಿಮ್ಮ ಬುದ್ಧಿ ಇಲ್ಲ. ಬುದ್ಧಿ ಇರೋರು ಯಾರೂ ಕೂಡ ಬೆಟ್ಟವನ್ನು ಭೂಧರ ಅಂತ ಕರೆಯಲ್ಲ. ಭೂಧರ ಅಂದರೆ ಯಾರು? ನಾನು. ಹಾಗೆ ನೋಡಿ, ಸಾಮಾನ್ಯವಾಗಿ ಭೂಮಿಯನ್ನು ಹೊತ್ತಿರೋದು ಶೇಷ, ಶೇಷನನ್ನು ಹೊತ್ತಿರೋದು ವಾಯು, ವಾಯುದೇವರನ್ನು ಹೊತ್ತಿರುವವ ಕೂರ್ಮರೂಪಿ ಪರಮಾತ್ಮ. ಹಾಗಿಡೀ ಭೂಮಿ ಬ್ರಹ್ಮಾಂಡವನ್ನೇ ಹೊತ್ತವ ನಾನಿರುವಾಗ, ಇಂತಹ ಈಶ್ವರ ನಾನಿರುವಾಗ ನನಗಿಂತ ಬೇರೆ ಯಾರಾದರೂ ಈ ಭೂಮಿಯನ್ನು ಧಾರಣೆ ಮಾಡುವವರಿದ್ದಾರ? ಒಂದು. ಇನ್ನೊಂದು, ಕೃಷ್ಣ ಹೇಳ್ತಾನೆ, ಆ ಭೂಮಿಯನ್ನು ಎತ್ಕೊಂಡು ಬಂದ ರೂಪ ಇದೆಯಲ್ಲ ವರಾಹ, ಅದು ನಾನೇ ಅದು ಅಂತ ತೋರಿಸ್ಲಿಕ್ಕೂ ಕೂಡ ಎತ್ತಿದ್ದ. ಅಷ್ಟೇ ಅಲ್ಲ, ಇದೇನು ಈಗಲೇ ಎತ್ತಿದ್ದಲ್ಲ, ನಾನು ಮೊದಲೂ ಒಮ್ಮೆ ಎತ್ತಿದೆ ಅಂತಾನೆ ಕೃಷ್ಣ.
ಈ ಕೆಲವರಿಗೆ ಪ್ರಾಕ್ಟೀಸ್ ಇದ್ದರೆ ಈಸಿ ಕೆಲಸ. ಕೃಷ್ಣ ಹೇಳ್ತಾನೆ, ಈ ಬೆಟ್ಟ ಹೊತ್ತೋದು ನನಗೇನಿದು ಹೊಸ ಕೆಲಸ ಅಲ್ಲ, ನಂಗೆ ಹಳೆಯದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವಾಗ ಆ ಕೃಷ್ಣ ಪರಮಾತ್ಮನೇ ಕೂರ್ಮಾವತಾರದಲ್ಲಿಯೂ ಕೂಡ ಮಂದರ ಪರ್ವತವನ್ನು ಹೊತ್ತಿದ್ಯಾರು? ನಾನೇ. ಈ ಪರ್ವತ ಹೊರೋ ಕೆಲಸ ಅಂತೇನಾರಿದ್ದರೆ ಅದನ್ನು ನಾನೇ ಮಾಡೋದು ಅಂತ. ಈ ಕಥೆ ಒಳಗೆ ನಮ್ಮೆಲ್ಲರಿಗೆ ಒಂದು ಕಥೆ ದೇವರು ಕೊಡ್ತಾನೆ. ನೀವು ಅಷ್ಟೇ, ನಿಮ್ಮದೇನಾದರೂ ಭಾರ ಇದ್ದರೆ ಅದನ್ನು ನನ್ನ ಮೇಲೆ ಹಾಕಿಬಿಡಿ ಅಂತಾನೆ ದೇವರು. ಜಗತ್ತಲ್ಲಿ ಫ್ರೀಯಾಗಿ ಭಾರ ಹೊರೋರು ಯಾರಿದ್ದಾರಾ? ಯಾರಿಲ್ಲ ರೀ, ಯಾರಿಲ್ಲ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ 2 ಸೂಟ್ ಕೇಸ್ ಹಿಡ್ಕೊಂಡು ಹೋಗಿ ಸ್ಟೇಷನಿಂದ ಹೊರಗೆ ಆಟೋ ಸ್ಟ್ಯಾಂಡಿಗೆ ತೊಗೊಂಡು ಹೋಗಬೇಕಾದ್ರೆ ಒಮ್ಮೊಮ್ಮೆ ರೈಲಲ್ಲಿ ಬಂದದ್ದಕ್ಕೆ ಎಷ್ಟು ಚಾರ್ಜೋ ಅದಕ್ಕಿಂತ ಹೆಚ್ಚು ಆ ಭಾರ ಹೊತ್ತಿದ್ದಕ್ಕೆ ಕೊಡಬೇಕು. ಅಲ್ಲ, ಒಂದು ದಿನ ಅಲ್ಲಿಂದ ಇಲ್ಲಿಗೆ ಹೊತ್ತದ್ದಕ್ಕೆ ಇಷ್ಟು ಕೊಡೋದಾದರೆ ಇಡೀ ಜೀವನದ ಉದ್ದಕ್ಕೂ ಹೊರುವವರು ಯಾರಿದ್ದಾರೆ? ಹಾಗೇನಾದರೂ ಹೊತ್ತರೆ ಚಾರ್ಜ್ ಎಷ್ಟು ಮಾಡ್ತಾರೆ ವಿಚಾರ ಮಾಡಿ. ನಿಜವಾಗಿಯೂ ಆ ರೀತಿ ಫ್ರೀಯಾಗಿ ಲಗೇಜ್ ಹೊರೋರು ಯಾರಿಲ್ಲ. ಹಾಗೇನಾದರೂ ಇದ್ದರೆ ಅದು ಜೀವನದಲ್ಲಿ ಒಮ್ಮೊಮ್ಮೆ ಭೇಟಿ ಆಗ್ತಾರೆ ರೀ. ಅವ್ರು ಫ್ರೀಯಾಗಿ ನಿಮ್ಮ ಲಗೇಜ್ ಎತ್ಕೊಂಡು ಹೋಗ್ತಾರೆ. ಅದು ಯಾರು ಗೊತ್ತಾ? ನೀವು ಗಂಡಿನ ಕಡೆಯವರಾಗಿ ಮದುವೆ ಮನೆಗೆ ಹೋಗಿರಬೇಕು. ಅದು ವರ ಹೋಗುವಾಗ ಅವನ ಜೊತೆಗೆ ಹೋಗಿರ್ಬೇಕು, ಆಮೇಲೆ ಹೋದ್ರಿಲ್ಲ. ವರನ ಜೊತೆಗೆ ಹೋಗಿ 1-2 ದೊಡ್ಡ ಸೂಟ್ ಕೇಸ್ ಹಿಡ್ಕೊಂಡು ನಿಂತ್ಕೊಳ್ಳಿ, ಹೆಣ್ಣಿನ ಕಡೆಯವರು ಬಂದು ಕೊಡಿ ಕೊಡ್ಬೇಕು, ನೀವು ಕೊಡ್ಬೇಕಂತ ಎತ್ಕೊಂಡು ಹೋಗ್ತಾರೆ. ಅವಾಗೇನು ಸದ್ಯ ಚಾರ್ಜ್ ಗಿರ್ಜ್ ಮಾಡಲ್ಲ. ಅದೇ ಮಾಂಗಲ್ಯ ಧಾರಣೆ ಆಗೋಯ್ತು ಅಂತ ತಿಳ್ಕೊಳ್ಳಿ, ಅವ್ರಿಗೇನೆ ಆ ಸೂಟ್ ಕೇಸ್ ತಾನೆ ಬೇಕಾದ್ರೆ ತಗೊಳ್ಳಿ, ಸಾಕಾರ ಬಿಡಿ ಅಂತ ಹೊರಟೇ ಹೋಗ್ಬಿಡ್ತಾರೆ. ನಿಮ್ದು ಯಾರು ಲಗೇಜ್ ಕ್ಯಾರಿ ಮಾಡಿ? ಯಾರಿಲ್ಲ. ಇನ್ನೊಬ್ರಿದ್ದಾರೆ, ನಮ್ಮ ಲಗೇಜ್ ಫ್ರೀ ಕ್ಯಾರಿಯರ್ ಮಾಡೋರು ಇದ್ದಾರೆ. ಈ ಪುರಾಣ ಗಿರಾಣ ಆದಾಗ, ಮಂಗಳ ಗಿಂಗಳ ಆದಾಗ ಏನಾರು ಗಂಟು ಮುಟ್ಟು ಆಚಾರ್ಯ ಕೊಡಿ, ಆಚಾರ್ಯ ನಾ ಹಿಡ್ಕೊಂಬರ್ತೀನಿ ಕೊಡಿ ಅಂತ ತಗೊಳ್ತಾರೆ. ಎಲ್ಲಿವರೆಗೂ ತರ್ತೀರಿ? ಮನೆವರೆಗೂ ತರ್ತೀರಿ. ಅಲ್ಲಿದೆ ನಮ್ಮ ಮನೆ. ಆ ಗಂಟನ್ನು ಯಾರು ತರ್ತಾರೆ? ಯಾರು? ನಮ್ಮ ಗಂಟು ಯಾರ ಗಂಟನ್ನು ಯಾರೂ ತಗೊಂಡು ಹೋಗಲ್ಲ. ನಮ್ಮ ಗಂಟಿಗೆ ನಾವೇ ಜವಾಬ್ದಾರು. ನೀವು ಬುದ್ಧಿವಂತರಾದರೆ ಗಂಟನ್ನು ಕಟ್ಕೋಬೇಡಿ, ಗಂಟನ್ನು ಬಿಚ್ಚಿಬಿಡಿ. ಗಂಟನ್ನು ಬಿಚ್ಚಿ ಹಂಚಿ ದೇವರು ಆರಾಮ ಮಾಡ್ತಾನೆ. ನೀವು ಗಂಟು ಹಾಕ್ಕೊಂಡ್ರಿ, ಜನ್ಮಾಂತರದಲ್ಲಿ ಸಂಸಾರದ ಗಂಟು ಮಾಡಿಟ್ಬಿಡಿ. ನಿಮ್ಮ ಹತ್ರ ಗಂಟಿತ್ತ ನೀವು ಇಟ್ಕೋಬೇಡಿ, ದೇವ್ರ ಮೇಲೆ ಹಾಕ್ಬಿಡಿ. ಏನೇನು ಭಾರ ಇದ್ದರೂ ಹಾಕಿ. ಇನ್ನು ಜೀವನದಲ್ಲಿ ಇನ್ನೊಬ್ಬರಿದ್ದಾರೆ, ಅವರು ನಮ್ಮ ಗಂಟು ನಮ್ಮ ಭಾರ ಎಲ್ಲ ಫ್ರೀಯಾಗಿ ಹೊತ್ಕೊಳ್ತಾರೆ. ಯಾರು ಗೊತ್ತಾ? ಅವರು ಹೆತ್ತ ತಂದೆ ತಾಯಿಗಳು. ಮಕ್ಕಳು ಎಷ್ಟೇ ಭಾರ ಇದ್ದರೂ, ಅವ್ರದ್ದು ಎಷ್ಟೇ ತಾಪತ್ರಯ ಇದ್ದರೂ ಫ್ರೀ ಆಫ್ ಕಾಸ್ಟ್ ಹೊತ್ಕೊಳ್ತಾರೆ. ಆದರೆ ಟೈಮ್ ಬೀಯಿಂಗ್ ಅಷ್ಟೇ. ಕೆಲವ್ರು ಹೇಳ್ತಾರೆ, ನಾನು ಎಷ್ಟು ಅಂತ ಮಾಡಲಿ ಆಚಾರ್ಯ, ನನ್ನ ಕೈಲಾದಷ್ಟು ಮಾಡಿದೆ, ಇನ್ನು ನನ್ನ ಕೈಲಾಗಲ್ಲ, ಬಿಟ್ಟುಬಿಡ್ತಾರೆ. ಹಾಗೆ ಬಿಡದೆ ಜನ್ಮಾಂತರದಲ್ಲಿ ನಮ್ಮ ಗಂಟನ್ನು ಹೊರುವವನೊಬ್ಬಿದ್ದಾನೆ ಅಂದರೆ ಅದು ಭಗವಂತ ಮಾತ್ರ. ಅವನನ್ನು ಬಿಟ್ಟರೆ ಇನ್ನೊಬ್ಬ ಇದ್ದಾನೆ ಅಂದರೆ ಅದು ವಾಯುದೇವರು ಮಾತ್ರ. ದಾಸರಂತಾರೆ, ಭಾರತಿ ರಮಣ ನಾನಿನಗೆ ಭಾರವೇ. ದೇವರಿಗೆ, ವಾಯುದೇವರಿಗೆ ಮಾತ್ರ ನಾವು, ನಮ್ಮದು ಭಾರ ಅಲ್ಲ. ದೇವರು ನಿಮಗೆ ನಂಬಿಕೆ ಬರಲಿ. ಕೆಲವು ಸತಿ ಹೀಗೆ ಏನೋ ಒಬ್ಬರು ಭಾರ ಹಾಕಿದ್ರೆ ಸರಿ, ಇಬ್ಬರು ಭಾರ ಹಾಕಿದ್ರೆ ಸರಿ, ಇದ್ದವರೆಲ್ಲ ಅವ್ರ ಮೇಲೆ ಭಾರ ಹಾಕಿದ್ರೆ ಅವ್ರಿಗಾಗತ್ತಾ? ದೇವರಂತಾನೆ ಎಲ್ಲರೂ ಹಾಗೆ ಮಾಡಿ ಅಂತಾನೆ. ಎಲ್ಲ ತಂದು ನನ್ನ ಮೇಲೆ ಭಾರ ಹಾಕಿ ಅಂತಾನೆ. ಎಲ್ಲರ ಭಾರವನ್ನು ಹೊರುವ ಸಾಮರ್ಥ್ಯ ನಿನಗಿದೆಯಾ ಅಂದರೆ ಅದಕ್ಕೆ ದೇವರು ಪ್ರಾಕ್ಟಿಕಲ್ಲಾಗಿ 2 ಸತಿ ತೋರಿಸ್ದ. ಯಾವುದದು? ಕೂರ್ಮಾವತಾರದಲ್ಲಿ ಒಮ್ಮೆ ಮಂದರ ಪರ್ವತ, ಏನು ಸಾಮಾನ್ಯ ಪರ್ವತನ ಅದು, ಸಮಸ್ತ ದೇವತೆಗಳು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕಾಗಲಿಲ್ಲ, ಎತ್ತಕ್ಕಾಗಲಿಲ್ಲ, ಅಲುಗಾಡಿಸ್ಲಿಕ್ಕಾಗಲಿಲ್ಲ. ದೇವರು ಬಂದು ಕಿತ್ತದ ಮೇಲೆ ಎತ್ತದಾಗ ಕೆಲವರು ಅಂದ್ಕೊಂಡ್ರಂತ, ಅಯ್ಯೋ ಕಿತ್ಕೊಟ್ಟಿದ್ರೆ ಸಾಕಾಗಿರ್ತಪ್ಪ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ತಾನೆ ಈ ನಾರಾಯಣ ಅಂದ್ರು. ಆ ದೇವ್ರ ಕಿವಿಗೆ ಬಿತ್ತು, ನೀವೇ ಹೊತ್ಕೊಂಡು ಹೋಗ್ತೀರಾ, ಹೊತ್ಕೊಂಡು ಹೋಗಿ ಅಂಥೇಳಿ ದೇವರೇನು ಮಾಡ್ದ? ಎತ್ತಿದ ಪರ್ವತವನ್ನು ಅವ್ರ ಮೇಲಿಟ್ಟ. ಅವ್ರು ಯಾರ್ಯಾರು ಭುಜ ಕೊಟ್ಟರು, ಕೈ ಕೊಟ್ಟರು, ಕಾಲು ಕೊಟ್ಟರು, ಎಲ್ಲ ಗೋವಿಂದ. ಕೈ ಕೆಲವರು ಗೋವಿಂದ, ಕಾಲು ಗೋವಿಂದ, ಇಂಜೂರು ಎಲ್ಲ ಒಳಗೆ ಸಿಕ್ಕಾಕೊಂಡವ್ರು ಅಲ್ಲೇ.
ಕೃಷ್ಣ ಕಾಪಾಡು ಅಂದರು. ಮತ್ತೆ ಅನಾಯಾಸವಾಗಿ ಎತ್ತಿದ್ರೆ ಇವ್ರ ಕೈಕಾಲು ರಿಪೇರಿ ಆಗಬೇಕಲ್ಲ, ಎಲ್ಲ ಮುರಿದು ಹೋಗಿತ್ತು. ಆಗ ಭಗವಂತ ಒಮ್ಮೆ ಹೀಗೆ ನೋಡಿಬಿಟ್ಟು ನಾನು ಎಂಥ ರೂಪ ಭಗವಂತಂದು, ನೋಡಿದ ಮಾತ್ರದಿಂದಲೇ ಅವರ ಕೈ ಕಾಲು ಏನೇನು ಹೋಗಿದ್ವೋ ಅವೆಲ್ಲ ಬಂತು. ಅವತ್ತಿಂದ ದೇವರು ಹೊತ್ಕೊಂಡ್ರೆ ಅವ್ರು ಸುಮ್ಮನೆ ಇತ್ತು. ಯಾರು ಹೊತ್ಕೊಡ್ತಾರೆ, ನಾವು ಮಾತಾಡಿದ್ರೆ ನಮ್ಮ ತಲೆ ಮೇಲೆ ಬೀಳುತ್ತೆ ಅಂತ ಸುಮ್ಮನೆ ಆಗ್ಬಿಟ್ರು ಅಂತ ಬರೀ ಸ್ತೋತ್ರ ಮಾಡಿಕೊಂಡು. ಅವತ್ತಿಂದ ಏನಂದರೆ ಏನು ಭಾರ ಇದ್ದರೂ ದೇವ್ರ ಮೇಲೆ ಹಾಕಿದ್ರು. ಎಲ್ಲರೂ ತಂದು ಭಾರ ಹಾಕಿದ್ರೆ ಹೊತ್ಕೊಳ್ತಾನ ದೇವರು ಅಂದರೆ, ಅದಕ್ಕೆ ಮೊದಲನೇ ಬಾರಿ ದೇವರು ತೋರಿಸಿದ್ದು ಕೂರ್ಮಾವತಾರದಲ್ಲಿ ಬೆಟ್ಟವನ್ನು ಹೊತ್ತ. ಎರಡನೇ ಸತಿ ಇನ್ನೊಮ್ಮೆ ವರಾಹ ಅವತಾರದಲ್ಲಿಯೂ ಭೂಮಿಯನ್ನೇ ಮೇಲೆತ್ತದ. ಇದು ಅರ್ಥ ಆಯಿತೋ ಇಲ್ಲೋ ಅಂತ ಕಡೆ ಸತಿ ಹೇಳ್ತೀನಿ ಅಂತ ಕೃಷ್ಣಾವತಾರದಲ್ಲಿ ಕೂಡ ಬೆಟ್ಟವನ್ನು ಎತ್ತಿ ತೋರಿಸಿದ. ಇದಕ್ಕೆ ದಾಸರು ಅವರು ಪದ್ಯ ಬರೆದರು. ಈ ಕಥೆ ಒಳಗೆ ನಾವೇನು ತಿಳ್ಕೊಳ್ಬೇಕು? ಬೆಟ್ಟ ಬೆನ್ನೊಳು ಹೊರೆಸಿದವರುಳು ಸಿಟ್ಟು ಮಾಡಿದನೇನೋ ಹರಿ. ಭಾರ ಹಾಕಿದ್ದಕ್ಕೆ ದೇವರಿಗೆ ಸಿಟ್ಟು ಬಂತ ಅಂದರೆ ಸಿಟ್ಟು ಬರಲಿಲ್ಲ, ತುಂಬ ಸಂತೋಷಪಟ್ಟನಂತೆ ದೇವರು. ಈ ಥರ ಭಾರ ಹಾಕಿಸ್ಕೊಂಡು ಸಂತೋಷ ಪಡೋರು ಯಾರಿದ್ದಾರ? ನೀವು ತೀರ್ಥಯಾತ್ರೆಗೆ ಹೋಗುವ ನೀವೇ 2 ಬ್ಯಾಗ್ ನೇತು ಹಾಕ್ಕೊಂಡಿರ್ತೀರಿ. ಪಕ್ಕದವ್ರು ನಮ್ಮದೊಂದು ಬ್ಯಾಗಲ್ಲಿ ತಂದು ಕೊಟ್ಬಿಡಿ ಅಂತ ಅವರು ನಿಮಗೆ ನೇತು ಹಾಕಿ, ಪಕ್ಕದವರು ನೇತು ಹಾಕಿ. ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ಕೋಪ ಬರುತ್ತೆ. ಇನ್ನೊಂದು ಸತಿ ನಿಮ್ಮ ಜೊತೆಗೆ ಬರಬಾರ್ದು ಎಲ್ಲೂ ಅಂತ ಡಿಸೈಡ್ ಮಾಡ್ಕೊಂಡು ಬಿಡ್ತೀವಲ್ಲ. ಆದರೆ ಎಲ್ಲರೂ ತೆಗೆದು ದೇವ್ರ ಮೇಲೆ ಹಾಕಿದ್ರೆ ದೇವರು ಧಾರಣೆ ಮಾಡ್ತಾನ, ಸಿಟ್ಟು ಮಾಡ್ಕೊಳ್ತಾನ ಅಂದರೆ ಸಿಟ್ಟು ಮಾಡ್ಕೊಳ್ಳಲ್ವಂತ. ಅವರಿಗೆ ತತ್ವಜ್ಞಾನದ ಅಮೃತವನ್ನೇ ಕೊಡ್ತಾನೆ. ಹಾಗಾದರೆ ದೇವರ ಮೇಲೆ ಅವತ್ತಿಂದಲೇ ಬಂದದ್ದು, ಎಲ್ಲ ಭಾರವನ್ನು ದೇವರ ಮೇಲೆ ಹಾಕ್ರಿ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಅವನೇನು ಮಾಡ್ತಾನೆ ಕೃಷ್ಣ? ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ನಾವು ಕೃಷ್ಣ ಅವನ ಸ್ಮರಣೆ ಮಾಡದೇ ಇರಲಿಕ್ಕೆ ಕಾರಣವಾದದ್ದೇನೆಂದರೆ, ನಮ್ಮ ಜೀವನದಲ್ಲಿ ನಾವು ಹೊತ್ತುಕೊಂಡ ಜವಾಬ್ದಾರಿಗಳು, ಭಾರ. ನಮಗೆ ದೇವರ ಸ್ಮರಣೆ ಮಾಡಲಿಕ್ಕೆ ಪುರುಸೊತ್ತೇ ಇಲ್ಲ, ಪಾಠ ಪ್ರವಚನಕ್ಕೆ ಪುರುಸೊತ್ತಿಲ್ಲ. ಕಾರಣ ಸಂಸಾರ. ಅಯ್ಯೋ ಆಚಾರ್ಯ, ಮನೆಯೊಳಗೆ ಒಂದು ಮಾಡೋಕ್ಕಾಗ್ತಿಲ್ಲ, ಮಗಳಿಗೆ ಗಂಡು ಹುಡುಕ್ತಾ ಇದ್ದೀನಿ, ಒಂದು ಸೈಟ್ ಹುಡುಕ್ತಾ ಇದ್ದೀನಿ, ಮನೆ ಏನೋ ಹುಡುಕ್ತಾ ಇರೋದೆ. ಜೀವನದ ಉದ್ದಕ್ಕೂ ಹುಡುಕೋದೆ. ನಾನು ತುಂಬ ಸತಿ ಹೇಳಿದ್ದೀನಿ, ನೆನಪಿಟ್ಕೊಳ್ಬೇಕು ಅಂತ ಇನ್ನೊಮ್ಮೆ ಹೇಳ್ತೀನಿ. ಹುಟ್ಟೋ ಮುಂಚೆ ಆಸ್ಪತ್ರೆ ಹುಡುಕ್ತೀವಿ, ಹುಟ್ಟಿದ ಮೇಲೆ ಬೇಬಿ ಸಿಟ್ಟಿಂಗ್ ಸೆಂಟರ್ ಹುಡುಕ್ತೀವಿ, ಬೋರ್ಡಿಂಗ್ ಲಾಡ್ಜಿಂಗ್ ಸ್ಕೂಲ್ ಹುಡುಕ್ತೀವಿ, ದೊಡ್ಡವರಾಗಿ ಕಾಲೇಜ್ ಹುಡುಕ್ತಾರೆ, ಕೆಲಸ ಹುಡುಕ್ತಾರೆ. ಹುಡುಗ ಆದರೆ ಹುಡುಗಿ ಹುಡುಕ್ತಾರೆ, ಹುಡುಗಿ ಆದರೆ ಹುಡುಗ ಹುಡುಕ್ತಾರೆ. ಇಬ್ಬರೂ ಸೇರ್ಕೊಂಡ್ಮೇಲೆ ಮತ್ತೆ ಅವರು ಸೈಟ್ ಹುಡುಕ್ತಾರೆ, ಮನೆ ಹುಡುಕ್ತಾರೆ. ಕಡೆಗೆ ಸತ್ರೆ ಆಚಾರನ ಹುಡುಕ್ತಾರೆ. ನಡುವೆ ದೇವ್ರನ್ನ ಯಾರು ಹುಡುಕ್ತಾರೆ? ದೇವ್ರು ಹುಡುಕೋರೇ ಇಲ್ಲ ರೀ. ನೀವೇನಾದ್ರು ಪುರಾಣ ಕೇಳಿಬಿಟ್ಟು, ಹೌದಾಚಾರ್ಯ ನಾವು ದೇವ್ರನ್ನೇ ಹುಡುಕ್ಲಿಲ್ಲ, ಇನ್ಮೇಲೆ ಅದೇ ಮಾಡ್ತೀನಿ ಅಂತ ತಿಳ್ಕೊಂಡು ನೀವು ನಿಮ್ಮ ಜೊತೆ ಬರೋರ್ನ ಯಾರು ದೇವ್ರ ಬಗ್ಗೆ ನೀವೇನಾದ್ರು ಅಡ್ರೆಸ್ ಕೇಳಿದ್ರಿ, ಸ್ವಲ್ಪ ಯಾಕೋ ಲೂಸ್ ರೀ, ದೇವ್ರ ಬಗ್ಗೆ ಅಡ್ರೆಸ್ ಅಂದರೆ ಸರಿಯಾಗಿದ್ದರೂ ಲೂಸ್ ಅಂತಾರೆ ಅಲ್ವಾ? ದೇವ್ರನ್ನ ಹುಡುಕೋದೇ ಇಲ್ಲ, ಯಾರಿಗೂ ದೇವರು ಹುಡುಕಬೇಕು ಅನ್ನೋದೇ ಇಲ್ಲ. ಭಗವಂತ ಅವನು ಪ್ರತಿ ಕ್ಷಣದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಲೀಲಾಭಿಹಿ ಭಾವಗರ್ಭಾಭಿಹಿ. ಭಗವಂತನ ಪ್ರತಿ ಲೀಲೆ ನಮ್ಮೆಲ್ಲರಿಗೆ ಒಂದು ಸಂದೇಶ ಕೊಡು. ಕೃಷ್ಣ ಬೆಟ್ಟವನ್ನು ಎತ್ತಿ ಹೇಳ್ತಾ ಇದ್ದಾನೆ, ನಿಮ್ದೇನು ಭಾರ ನನ್ನ ಮೇಲೆ ಹಾಕ್ರಪ್ಪ. ಭಾರ ನನಗೆ, ನನ್ನ ಸ್ಮರಣೆ ನಿಮಗೆ. ಸ್ಮರಣೆ ಮಾಡುವವರ ಎಲ್ಲ ಭಾರವನ್ನು ನಾನು ಹೊರ್ತೇನೆ. ಸ್ಮರಿಸುವರ ಅಪರಾಧಗಳತ್ತ ಸ್ಮರಿಸ ಸಕಲೇಷ್ಟ ಪ್ರದಾಯಕ. ಸ್ಮರಣೆ ಮಾತ್ರ ಮಾಡಿ ನೀವು ಕೃಷ್ಣ 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 ಅಂತ ನಿಮ್ಮ ಭಾರ ನಾನೇ ತಗೊಳ್ತೀನಿ ಅಂತ. ಇವೆಲ್ಲ ಶ್ರೀನಿವಾಸ ಕಲ್ಯಾಣದ ಕಥೆ ಕೇಳಿದಿರಿ. ಆ ಮೂಕ ಪ್ರಾಣಿ ಹಸು ಬಂದು ಶ್ರೀನಿವಾಸ ಇರುವ ಹುತ್ತದಲ್ಲಿ ಹಾಲನ್ನು ಸುರಿಸ್ತಿತ್ತು. ಕಟುಕ ಬಂದು ಹಸುವನ್ನು ಕಡಿಬೇಕು, ಗೊಲ್ಲ. ಅವನು ಕತ್ತಿ ಎತ್ತಿದ್ರೆ ದೇವರು ಮೇಲೆದ್ದು ಹಸುವನ್ನು ಸರಿಸಿ ಏಟು ತಾಂಧಾರಣೆ ಮಾಡ.
ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.